ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಈ ದಿನ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಬಳಸುವಂತಹ ಸಿಹಿ ಖಾದ್ಯ ಉದುರು ಸಜ್ಜಕ, ಇದರ ಬಗ್ಗೆ ನಾನು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಈ ಒಂದು ಸಿಹಿ ಖಾದ್ಯ ಉದುರು ಸಜ್ಜಕಕ್ಕೆ ಬೇಕಾಗುವಂತಹ ಸಾಮಗ್ರಿಗಳ ವಿವರ ಈ ರೀತಿಯಾಗಿದೆ. ಈ ಉದುರು ಸಜ್ಜಕ ಮಾಡಲು ಯಾವ ಒಂದು ಪಾತ್ರೆಯನ್ನು ನಾವು ಪ್ರಮಾಣವನ್ನಾಗಿ ಬಳಸ್ಕೊಂಡಿರ್ತೀವೋ ಅದೇ ಪಾತ್ರೆಯ ಸಹಾಯವನ್ನು ಪಡ್ಕೊಂಡು ಅಷ್ಟೇ ಪ್ರಮಾಣದ ರವೆ, ಅಷ್ಟೇ ಪ್ರಮಾಣದ ನೀರು ಮತ್ತು ಅಷ್ಟೇ ಪ್ರಮಾಣದ ಬೆಲ್ಲವನ್ನು ಬಳಸಬೇಕು. ಇಲ್ಲಿ ನಾನು ಒಂದು ಬಟ್ಟಲನ್ನು ಸಾಧನವನ್ನಾಗಿ ಬಳಸಿಕೊಂಡಿರುವೆ. ಹೀಗಾಗಿ ಒಂದು ಬಟ್ಟಲು ಬೆಲ್ಲ, ಒಂದು ಬಟ್ಟಲು ಕೇಸರಿ ರವೆ, ತುರಿದ ಒಣ ಕೊಬ್ಬರಿ, ಪುಟಾಣಿ, ರುಚಿಗಾಗಿ ಬಾದಾಮಿಯನ್ನು ಕಟ್ ಮಾಡಿ ಇಟ್ಕೊಂಡಿರುವೆ ಮತ್ತು ಅದೇ ಪ್ರಮಾಣದ ಒಂದು ಬಟ್ಟಲು ನೀರು, ಜೊತೆಗೆ 2 ಚಮಚದಷ್ಟು ರಿಫೈನ್ಡ್ ಆಯಿಲ್ ಎಣ್ಣೆಯನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಒಂದು ದಪ್ಪದಾದ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ಕೇಸರಿ ರವೆಯನ್ನು ಚೆನ್ನಾಗಿ ಮಂದಾಗ್ನಿಯಲ್ಲಿ ಕಂಪು ವಾಸನೆ ಬರುವವರೆಗೂ ಹುರಿದಿಟ್ಟುಕೊಳ್ಳಬೇಕು. ಅದು ಉರಿದಂತೆಲ್ಲ ಅದರ ಬಣ್ಣದಲ್ಲಿಯೂ ಸಹ ಬದಲಾವಣೆ ಆಗೋದನ್ನು ನಾವು ಗಮನಿಸ್ಬೋದು. ಅದರ ಜೊತೆಗೆ ಕಂಪು ಸುವಾಸನೆ, ರವೆಯ ಕಂಪು ಸುವಾಸನೆ ಬರುತ್ತದೆ. ಈ ರೀತಿಯಾಗಿ ನಾವು ರವೆಯನ್ನು ಚೆನ್ನಾಗಿ ಹುರಿದಿಟ್ಟುಕೊಂಡು ಅದನ್ನು ಆರಲು ಬಿಡಬೇಕು. ಒಂದು ದಪ್ಪದಾದ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಬಟ್ಟಲು ನೀರು, ಪ್ರಮಾಣಕ್ಕನುಗುಣವಾಗಿ ಒಂದು ಬಟ್ಟಲು ತುರಿದಂತಹ ಬೆಲ್ಲ, ಇವೆರಡನ್ನು ನಾವು ಚೆನ್ನಾಗಿ ಮಂದಾಗ್ನಿಯಲ್ಲಿ ಕರಗಿಸಬೇಕು. ಈ ಒಂದು ಬೆಲ್ಲದಲ್ಲಿ ಕೆಲವೊಂದು ಕಶ್ಮಲಗಳು ಇರೋದರಿಂದ ಅದನ್ನು ನಾವು ಕರಗಿದ ನಂತರ ಒಂದು ಪಾತ್ರೆಯಲ್ಲಿ ಅದನ್ನು ಸೋಸ್ಕೊಳ್ಬೇಕು. ಈಗ ಬೆಲ್ಲ ಕರಗ್ತಾ ಇದೆ. ಕರಗಿರುವಂತಹ ಈ ಒಂದು ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಸೋಸಿಟ್ಕೊಂಡು ಪುನಃ ಆ ಪಾತ್ರೆಯನ್ನು ತೊಳೆದು ಅದಕ್ಕೆ ಅದನ್ನು ಹಾಕಿಕೊಂಡು ನಾವು ಮುಂದಿನ ಒಂದು ಸಜ್ಜಕದ ತಯಾರಿಯಲ್ಲಿ ಮುಂದುವರಿಯೋಣ. ಸೋಸಿದ ಬೆಲ್ಲದ ನೀರನ್ನು ಪುನಃ ನಾವು ಕಾಯಲಿಡಬೇಕು. ಅದು ಚೆನ್ನಾಗಿ ಕುದಿಯುವಂತೆ ನಾವು ನೋಡಿಕೊಳ್ಬೇಕು. ಕುದಿಯುತ್ತಿರುವಂತಹ ಈ ಒಂದು ಬೆಲ್ಲದ ನೀರಿಗೆ ನಾವು ಈಗಾಗಲೇ ಇಟ್ಕೊಂಡಿರುವಂತಹ 2 ಚಮಚ ರಿಫೈನ್ಡ್ ಆಯಿಲ್ ಎಣ್ಣೆಯನ್ನು ನಾವು ಅದಕ್ಕೆ ಸೇರಿಸಬೇಕು. ಇದರ ಉದ್ದೇಶ ಆ ಒಂದು ರವೆ, ಉರಿದಂತಹ ರವೆ ಕುದಿಯುವಾಗ ಉದುರಾಗೋದಕ್ಕೆ ಈ ಒಂದು ಎಣ್ಣೆ ನಮಗೆ ಸಹಾಯ ಮಾಡುತ್ತೆ. ಹೀಗಾಗಿ ಇಲ್ಲಿ ಎಣ್ಣೆಯನ್ನು ಬಳಸೋದು ಅತಿ ಮುಖ್ಯ. ಈ ಕುದಿಯುವಂತಹ ಬೆಲ್ಲದ ನೀರಿಗೆ ನಾವು ರವೆಯನ್ನು ಹಾಕಿ ಹದವಾಗಿ ಹುರಿದಿಟ್ಕೊಂಡಂತಹ ರವೆಯನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇರಬೇಕು. ಅದನ್ನು ಮಂದಾಗ್ನಿಯಲ್ಲಿ ಬೇಯಲು ಬಿಟ್ಟು ಅದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ನಾವು ಒಂದು 5 ನಿಮಿಷಗಳ ಕಾಲ ಹಾಗೆ ಮಂದಾಗ್ನಿಯಲ್ಲಿ ಬೇಯಲು ಬಿಡಬೇಕು. 5 ನಿಮಿಷಗಳ ನಂತರ ಪುನಃ ಅದನ್ನು ಒಂದು ಸಾರಿ ನಾವು ಚೆನ್ನಾಗಿ ಕಲಿಸ್ಬೇಕು. ಏಕೆಂದರೆ ಎಣ್ಣೆ ಮತ್ತು ನೀರಿನ ಅಂಶ ಎರಡೂ ಬೇರ್ಪಡುತ್ತೆ. ಅದನ್ನು ಪುನಃ ಕಲಿಸಿ ನಾವು ಪುನಃ 5 ನಿಮಿಷಗಳ ಕಾಲ ಮಂದಾಗ್ನಿಯಲ್ಲಿ ಆ ಪಾತ್ರೆಯನ್ನು ಮುಚ್ಚಿ ನಾವು ಬೇಯಲು ಬಿಡಬೇಕು. ಆಗ ಅದರಲ್ಲಿರುವಂತಹ ಎಲ್ಲ ನೀರಿನ ಅಂಶ ಸಂಪೂರ್ಣವಾಗಿ ಹೋಗಿ ಆ ಒಂದು ಸಜ್ಜಕ ಉದುರಾಗೋದಕ್ಕೆ ಸಹಾಯವಾಗುತ್ತೆ. 5 ನಿಮಿಷಗಳ ಕಾಲ ಮಂದಾಗ್ನಿಯಲ್ಲಿ ಬೇಯ್ದಂತಹ ಈ ಒಂದು ಸಜ್ಜಕವನ್ನು ನಾವು ಚೆನ್ನಾಗಿ ಕಲಕಿದಾಗ ಅದರಲ್ಲಿರುವಂತಹ ಎಲ್ಲ ನೀರಿನ ಅಂಶ ಹೋಗಿ ಅದು ಉದುರುದುರಾಗಿರೋದನ್ನು ನಾವು ಗಮನಿಸ್ಬೋದು. ಈ ಒಂದು ಪಾತ್ರೆಯಿಂದ ನಾವು ಬೇರೊಂದು ಪಾತ್ರೆಗೆ ಈ ಒಂದು ಸಜ್ಜಕವನ್ನು ವರ್ಗಾವಣೆ ಮಾಡಿಕೊಂಡು ಅದನ್ನು ಚೆನ್ನಾಗಿ ಆರಲು ಬಿಡಬೇಕು. ನಾವು ಒಂದು 10 ನಿಮಿಷಗಳ ನಂತರ ಅದು ಚೆನ್ನಾಗಿ ಆರಿರುತ್ತೆ. ಆರಿದಾಗ ಆ ಒಂದು ಸಜ್ಜಕ ನಮಗೆ ಉದುರುದುರಾಗಿರೋದನ್ನು ನಾವು ಗಮನಿಸ್ಬೋದು. ಇದಕ್ಕೆ ರುಚಿಗಾಗಿ ಏಲಕ್ಕಿ ಪುಡಿಯನ್ನು ಹಾಕಬೇಕು. ಅನಂತರ ಕಟ್ ಮಾಡಿಟ್ಟುಕೊಂಡಿರುವಂತಹ ಗೋಡಂಬಿ, ಅನಂತರ ತುರಿದಂತಹ ಕೊಬ್ಬರಿ ಪುಡಿ, ಅನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಬಾದಾಮಿ, ಅನಂತರ ಪುಟಾಣಿ, ರುಚಿಗಾಗಿ ಪುಟಾಣಿಯನ್ನು ಹಾಕಿ ನಾವು ಅದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿದರಲ್ಲ, ಉದುರಾಗಿರುವಂತಹ ಸಜ್ಜಕ ಈಗ ತಿನ್ನಲು ಸಿದ್ಧ. ಇದನ್ನು
ನಾವು ಒಂದು ತಟ್ಟೆಗೆ ಹಾಕಿಕೊಂಡು ಹದವಾದ ಒಂದು ರುಚಿಯನ್ನು ಹೊಂದಿರುವಂತಹ ಈ ಉದುರು ಸಜ್ಜಕ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಜನಪ್ರಿಯವಾದಂತಹ ಒಂದು ಸಿಹಿ ಖಾದ್ಯವಾಗಿದೆ. ನೀವು ಸಹ ಒಂದು ಸಾರಿ ಪ್ರಯತ್ನಿಸಿ ನೋಡಿ.